ಇದು ಕರ್ನಾಟಕದ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ಸಿ ಉಪ ಮೀಸಲಾತಿ ಪಾಲಿಸಿ ಬಗ್ಗೆ ಒಂದು ಚಿಕ್ಕ ನೋಟ ನೋಡಿ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿದೆ, ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದಾವಿಂದರ್ ಸಿಂಗ್ ಕೇಸ್ನಲ್ಲಿ ರಾಜ್ಯ ಸರ್ಕಾರಗಳು ಎಸ್ಸಿ/ಎಸ್ಟಿ ಒಳಗೆ ಉಪವರ್ಗೀಕರಣ ಮಾಡಬಹುದು ಅಂತ. ಇದಾದ್ಮೇಲೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಚರ್ಚೆ ಇತ್ತು. ಕೆಲವು ಎಸ್ಸಿ ಸಮುದಾಯಗಳೇ ಮೀಸಲಾತಿ ಲಾಭದ ಬಹುಪಾಲು ತಗೊಳ್ತಿದ್ದಾರೆ ಅಂತ. ಸೊ ಇದನ್ನ ಸರಿಪಡಿಸಿ ಎಲ್ಲರಿಗೂ ನ್ಯಾಯವಾಗಿ ಹಂಚಿಕೆ ಆಗ್ಲಿ ಅಂತ ಸರ್ಕಾರ ಈಗ ಕೆಲವೊಂದು ಕ್ರಮಗಳನ್ನ ತಗೊಂಡಿದೆ. ಮೊದಲನೇದಾಗಿ ಸರ್ಕಾರ ಎಸ್ಸಿ ಸಮುದಾಯಗಳಲ್ಲಿ ಆಂತರಿಕ ಮೀಸಲಾತಿ ತರಲು ನಿರ್ಧಾರ ಮಾಡ್ತು. ಅಕ್ಟೋಬರ್ 2024ರಲ್ಲಿ 101 ಎಸ್ಸಿ ಉಪಜಾತಿಗಳ ಬಗ್ಗೆ ಸ್ಟಡಿ ಮಾಡೋಕೆ ಅಂತ ಒಬ್ಬರೇ ಸದಸ್ಯರಿರೋ ಆಯೋಗವನ್ನ ರಚಿಸಲಾಯಿತು. ಆ ಟೈಮಲ್ಲಿ ನೇಮಕಾತಿಗಳನ್ನ ಸ್ವಲ್ಪ ಸಮಯ ನಿಲ್ಲಿಸಿದ್ರು. ಆಮೇಲೆ ಮೇ 2025ರಲ್ಲಿ ಈ ಉಪಜಾತಿಗಳ ಜನಗಣತಿ ಶುರುವಾಯಿತು. ಎರಡನೇದಾಗಿ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ಒಂದು ರಿಪೋರ್ಟ್ ಕೊಟ್ಟಿತ್ತು, ಆಂತರಿಕ ಮೀಸಲಾತಿಗೆ ಶಿಫಾರಸು ಮಾಡಿ. ಅದರ ಆಧಾರದ ಮೇಲೆ ಆಗಸ್ಟ್ 2025ರಲ್ಲಿ ಕ್ಯಾಬಿನೆಟ್ ಒಟ್ಟು 17% ಎಸ್ಸಿ ಮೀಸಲಾತಿಯನ್ನ 3 ಭಾಗ ಮಾಡೋಕೆ ಒಪ್ಪಿಗೆ ಕೊಟ್ಟು. ಹೇಗೆ ಅಂದ್ರೆ ಎಸ್ಸಿ ಎಡಗುಂಪಿಗೆ 6%, ಎಸ್ಸಿ ಬಲಗುಂಪಿಗೆ 6% ಮತ್ತೆ ಬೇರೆ ಹಲವಾರು ಉಪಜಾತಿಗಳಿರೋ ಮೂರನೇ ಗುಂಪಿಗೆ 5%. ಹಾಗೆ ಜಾತಿಗಳ ಸ್ಥಿತಿಗತಿಗಳನ್ನ ನೋಡ್ತಾ ಇರೋಕೆ ಒಂದು ಪರ್ಮನೆಂಟ್ ಪರಿಶಿಷ್ಟ ಜಾತಿ ಆಯೋಗವನ್ನು ರಚಿಸಿದ್ದಾರೆ. ಕೊನೆಗೆ ಆಗಸ್ಟ್ 2025ರ ಎಂಡ್ನಲ್ಲಿ ಈ ಹೊಸ ಆಂತರಿಕ ಮೀಸಲಾತಿ ನಿಯಮಗಳ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ಮತ್ತೆ ಸ್ಟಾರ್ಟ್ ಆಗಿದೆ. ಆದ್ರೆ ಇಲ್ಲೊಂದು ದೊಡ್ಡ ಸವಾಲಿದೆ ನೋಡಿ. ಸುಮಾರು 5 ಲಕ್ಷ ಜನ ತಮ್ಮ ನಿಜವಾದ ಉಪಜಾತಿ ಬದಲು ಬೇರೆ ಉಪವರ್ಗಗಳ ಹೆಸರಲ್ಲಿ ನಕಲಿ ಕ್ಲೇಮ್ ಮಾಡೋ ಅಪಾಯ ಇದೆ ಅಂತೆ. ಇದರಿಂದಾಗಿ ಸರಿಯಾದವರನ್ನ ಗುರ್ತಿಸೋದು, ವರ್ಗೀಕರಣ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಕ್ಯಾಬಿನೆಟ್ ಈ ಸಮಸ್ಯೆಗಳನ್ನ ಬೇಗ ಬಗೆಹರಿಸುತ್ತೆ ಅಂತ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಈ ಉಪವರ್ಗೀಕರಣದ ಮುಖ್ಯ ಗುರಿ ಎಸ್ಸಿ ಸಮುದಾಯದೊಳಗೆ ಮೀಸಲಾತಿ ಲಾಭವನ್ನ ಹೆಚ್ಚು ನ್ಯಾಯಯುತವಾಗಿ ಹಂಚೋದು. ಆದರೆ ಇದರ ಯಶಸ್ಸು ಈ ಪರಿಶೀಲನೆಯ ಸವಾಲನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ನಿಂತಿದೆ.